ಎಲ್ಲ ಕನ್ನಡಿಗರ ನಮಸ್ಕಾರ. ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಮ್ಯೂಸಿಕ್ ಎಲ್ಲೋ ಕೇಳಿದಂಗೆ ಜ್ಞಾಪಕ ಇದೆಯಲ್ಲ, ಜ್ಞಾಪಕ ಬಂತಾ? ಅದೇ ದೂರದರ್ಶನ್ ಮ್ಯೂಸಿಕ್ ರೇ ಇದು. ಸ್ನೇಹಿತರೆ, ಇದೇ 25ನೇ ಅಕ್ಟೋಬರ್ ಮಹಾಭಾರತ AI ಪ್ರಸಾರ ಭಾರತಿ ಪ್ರಸಾರ ಮಾಡ್ತಾ ಇದೆ. ಆವಾಗ ಅಂದರೆ ನಮ್ಮ ಬಾಲ್ಯದಲ್ಲಿ ದೂರದರ್ಶನ್ ಮಾತ್ರ ಇತ್ತು. ಅದಾದ್ಮೇಲೆ ಬಿಡಿ 1, 10, 50, 100, 100 ಚಾನಲ್ಗಳು ಬಂದ್ಬಿಡ್ತು. ಈ 100 ಚಾನಲ್ಗಳ ಮಧ್ಯೆ ದೂರದರ್ಶನ್ ಅಂತೂ ಕಳೆದೇ ಹೋಗಿದೆ. ಇದಕ್ಕೋಸ್ಕರನೇ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಒಂದು OTT ಆ್ಯಪ್ನ ನಮಗೋಸ್ಕರ ಬಿಟ್ಟಿದೆ ನೋಡಿ. ಅದೇ ಈ ಆ್ಯಪು ವೇವ್ಸ್. ತುಂಬ 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 ಉತ್ತಮವಾದ ಆ್ಯಪ್. ನೆಟ್ಫ್ಲಿಕ್ಸ್, ZTV, ಪ್ರೈಮು, ಡಿಸ್ನಿ ಅಂತ ಹಲವಾರು ಆ್ಯಪ್ಗಳು ಆಲ್ರೆಡಿ ನಿಮ್ಮ ಮೊಬೈಲ್ನಲ್ಲಿ ಚಾಲ್ತಿನಲ್ಲಿದೆ. ಅದಕ್ಕೆ ₹1,000 ಕೂಡ ನೀವು ತಿಂಗಳಿಗೆ ಬರೆಸ್ತಾನೆ ಇದ್ದೀರಿ. ವೀಕ್ಷಕರೇ, ನನ್ನ ಮಾತು ನಂಬಿ, ನಮ್ಮ ವೇವ್ ಆ್ಯಪ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಬನ್ನಿ ಆ ಆ್ಯಪ್ನ ಬಗ್ಗೆ ಒಂದು ಕಿರು ಪರಿಚಯನ ಮಾಡಿಕೊಡ್ತೀನಿ ನಿಮಗೆ. ಫಸ್ಟು ನೀವು ವೇವ್ ಆ್ಯಪ್ ಅಂತ ಪ್ಲೇಸ್ಟೋರ್ನಲ್ಲಿ ಹೋಗಿ ಟೈಪ್ ಮಾಡಿ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ, OTP ಕೇಳುತ್ತೆ. ಎಂಟ್ರಿ ಮಾಡಿದ್ಮೇಲೆ ಆ್ಯಪ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಈ ಆ್ಯಪ್ ಬಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ₹999 ಇಯರ್ ಫುಲ್ ಇರುತ್ತೆ. ಆಲ್ರೆಡಿ ಒಂದೊಂದು ಆ್ಯಪ್ಗೆ ತಿಂಗಳಿಗೆ 200-500 ಕಟ್ಕೊಂಡು ಹೋಗ್ತಿದ್ದೀರಿ. ಈ ಆ್ಯಪು ನಮ್ಮದು. ಈ ಆ್ಯಪ್ಗೆ ₹1,000 ಕೊಡೋದಕ್ಕೆ ವರ್ಷಕ್ಕೆ ಅದು ನಿಮಗೊಂದು ಮ್ಯಾಟ್ರೇ ಅಲ್ಲ. ಯಾಕಂದರೆ ದೂರದರ್ಶನಲ್ಲಿ ಎಷ್ಟೆಷ್ಟು ಹಳೆ ರೆಕಾರ್ಡಿಂಗ್ಸ್ ಇದೆ, ವಿಡಿಯೋಸ್ ಇದೆ, ಆಡಿಯೋಸ್ ಇದೆ, ರೇಡಿಯೋ ಸ್ಟೇಷನ್ಗಳಿದೆ, ಪ್ರತಿ ಒಂದು ಕೂಡ ಬರುತ್ತೆ. ಆ ವೀಕ್ಷಕರೇ, ನಾನು ಅವಾಗಲೇ ಮಾತಾಡ್ತಿದ್ದೆ ಮಹಾಭಾರತ ಅಂತ. ಅದೇ ಮಹಾಭಾರತ ಇದೇ ಅಕ್ಟೋಬರ್ 25ನೇ ತಾರೀಕಿಂದ ಪ್ರಸಾರ ಆಗುತ್ತೆ. ಅದರದ್ದು ಒಂದು ಟ್ರೈಲರ್ದು ಗ್ಲಿಮ್ಸ್ ಕೂಡ ನೋಡಿ. साधूनां विनाशाय च दुष्कृतां धर्म संस्थापनाय सम्भवामि युगे युगे. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಮೈ ರೋಮಾಂಚನಕಾರಿಯಾಗಿತ್ತು ಅಂತ. ಹ್ಯಾಟ್ಸ್ ಆಫ್ ಟು ದ ಕೇಂದ್ರ ಸರ್ಕಾರ ಆ್ಯಂಡ್ ಪ್ರಸಾರ ಭಾರತಿ. ಇದೇ ರೀತಿ ವಿಶೇಷ ಅಮೂಲ್ಯವಾದ ಮಾಹಿತಿಗಳನ್ನ ನಿಮ್ಮ ಮುಂದೆ ಹೀಗೆ ತರ್ತಾನೇ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಐ ಆಮ್ ಜಸ್ಟ್ ಸೈನಿಂಗ್ ಆಫ್. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಶುಕ್ರ ಕ್ರಿಯೇಷನ್ಸ್.